ಈ ವ್ಲಾಗು ನಿಜವಾಗ್ಲೂ ನಿಮಗೆಲ್ಲ ಅಚ್ಚರಿ ಮೂಡಿಸುತ್ತೆ. ಇಲ್ಲಿ ನಮ್ಮಣ್ಣ ಅವ್ರ ಜಮೀನಿಗೆ ಹಿನ್ಕಲ್ ಬಸಪ್ಪನ ಬೋರ್ ಪಾಯಿಂಟ್ ನೋಡ್ಸೋಕ್ಕೋಸ್ಕರ ಕರೆಸ್ತಾರೆ. ಎಲ್ಲರೂ ಅಂದ್ಕೋಬೋದು ಏನು ಈ ಕಾಲದಲ್ಲಿ ಈ ಥರ ಎಲ್ಲ ಅಂತ. ಬಟ್ ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಬಸಪ್ಪ ಸರಿಯಾಗಿ ನಮ್ಮಣ್ಣನ ಬೋರ್ ಪಾಯಿಂಟ್ ಜಾಗಕ್ಕೆ ಕರ್ಕೊಂಡು ಹೋಗಿ ಸೂಚನೆ ಕೊಟ್ಟು ಆ ಜಾಗದಲ್ಲಿ ಗಂಜಲ ಹಾಕಿ ಇದೇ ಪಾಯಿಂಟು ಅಂತ ತೋರಿಸುತ್ತೆ. ಪಾಯಿಂಟ್ ತೋರಿಸಿದ್ಮೇಲೆ ನಮ್ಮಣ್ಣ ಅವರು ಬಸಪ್ಪನಿಗೆ ಪಾದಪೂಜೆ ಮಾಡಿ ಎಲ್ಲ ಆ ಬಸಪ್ಪನ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿ ನೆರೆದಿದ್ದವರೆಲ್ಲ ಪೂಜೆ ಮಾಡಿ ಪ್ರತಿಯೊಬ್ಬರು ಬಸಪ್ಪನ ಹತ್ರ ಆಶೀರ್ವಾದ ತಗೋತಾರೆ. ಅವರವರ ಇಚ್ಛೆ, ಬೇಡಿಕೆ, ನಂಬಿಕೆ ಎಲ್ಲದನ್ನು ಬಸಪ್ಪನ ಮುಂದೆ ಇಡ್ತಾರೆ. ಬಸಪ್ಪ ಪ್ರತಿಯೊಬ್ಬರಿಗೂ ತಾಳ್ಮೆಯಿಂದ ಅವನು ಉತ್ತರ ಕೊಡ್ತಾನೆ. ಎಲ್ಲರಿಗೂ ಅದೊಂದು ನಂಬಿಕೆ ಮತ್ತು ಒಂದು ಶಕ್ತಿ ಸಿಕ್ತಂಗಾಗತ್ತೆ. ಈ ನಂಬಿಕೆ, ಭಕ್ತಿ, ಭರವಸೆ ಮೇಲೆ ಬೋರ್ ಗಾಡಿನ ತರಿಸ್ತೀವಿ. ಬೋರ್ ಗಾಡಿಗೆ ಪೂಜೆ ಎಲ್ಲ ಮಾಡಿ ಭಕ್ತಿಯಿಂದ ಎಲ್ಲರೂ ಬೇಡ್ಕೊಂಡು ಕಾತರದಿಂದ ಕಾಯ್ತಾ ಇರ್ತೀವಿ. ಇಲ್ಲಿ ನಿಜವಾಗ್ಲೂ ಅಚ್ಚರಿ ಮೂಡಿಸುವಂತಹ ಘಟನೆ ನಡೆಯುತ್ತೆ. ನಮಗೆ ಇಲ್ಲಿ 80 ಅಡಿಗೆ ನೀರು ಸಿಗುತ್ತೆ. ಈ ವಿಸ್ಮಯ ಅಪರೂಪದ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳಲು ಸುತ್ತಮುತ್ತ ಊರಿನಿಂದ ಜನ ಎಲ್ಲ ಬಂದಿರ್ತಾರೆ. ಇದನ್ನೆಲ್ಲ ನೋಡಿ ಎಲ್ಲ ಸಂತೋಷದಿಂದ ಖುಷಿಯಿಂದ ಕುಣಿದಾಡೋಕ್ಕೆ ಶುರು ಮಾಡ್ತಾರೆ. 300 ಅಡಿವರೆಗೂ ಬೋರ್ ಕೊರೆಸ್ತೀವಿ. 4.5 ಇಂಚು ನೀರು ಸಿಗುತ್ತೆ. ಇಲ್ಲಿ ನಂಬಿಕೆ, ಅಚ್ಚರಿ, ನಿಗೂಢತೆಯೊಂದಿಗೆ ನಮ್ಮಲ್ಲಿ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ